ಹಲೋ ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಎಷ್ಟು ಚಾರ್ಜ್ ಇದೆ? 80%, 100%? ಸೂಪರ್, ಗುಡ್. ಆದರೆ ನನ್ನೊಂದು ಪ್ರಶ್ನೆ, ನಿಮ್ಮ ಮನಸ್ಸು ಎಷ್ಟು ಚಾರ್ಜ್ ಇದೆ? ಕೆಲವರಿಗೆ ರಾತ್ರಿ ನಿದ್ದೆ ಬರಲ್ಲ, ಕೆಲವರಿಗೆ ಟೆನ್ಷನು, ಕೆಲವರಿಗೆ ಒಂಟಿತನ, ಕೆಲವರಿಗೆ ಡಿಪ್ರೆಷನು, ಕೆಲವರಿಗೆ ಹಣ ಇದ್ದರೂ ಕೂಡ ನೆಮ್ಮದಿ ಇರಲ್ಲ. ಯಾಕೆ ಗೊತ್ತಾ? ಬ್ಯಾಟ್ರಿ ಫುಲ್ ಚಾರ್ಜ್ ಇರ್ತದೆ, ಆದರೆ ಲೈಫ್ ಅನ್ನುವ ಬ್ಯಾಟ್ರಿ ಲೋ ಇರ್ತದೆ. ಯಾಕೆ ಗೊತ್ತಾ? ಫೋನ್ ಫುಲ್ ಚಾರ್ಜ್ ಇದ್ದರೆ ಲೈಫ್ ಲೋ ಬ್ಯಾಟ್ರಿ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನು ಹೇಳ್ತಾನೆ, ಕಳ್ಳನು ಬಂದಿದ್ದಾನೆ. ಆ ಕಳ್ಳ ಯಾರು? ಯೋಹಾನ 10:10 ಪ್ರಕಾರ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಸಮಯವನ್ನು ಕದೀತಾ ಇರ್ತಾನೆ. ಕಂಪ್ಯಾರಿಸನ್ ಮಾಡಿಕೊಂಡು, ಇನ್ನೊಬ್ಬರನ್ನ ಹೋಲಿಕೆ ಮಾಡಿಕೊಂಡು ತನ್ನ ಖುಷಿಯನ್ನು ಕೊಲ್ತಾ ಇರ್ತಾನೆ. ಡಿಪ್ರೆಷನ್ ಆಗಿ ಅವನ ಭವಿಷ್ಯತ್ತನ್ನು ನಾಶ ಮಾಡ್ತಾನೆ. ಆದರೆ ಒಂದು ಗುಡ್ ನ್ಯೂಸ್ ಕೇಳಿ, ನಾನು ಬಂದಿದ್ದೇನೆ. ಯಾಕೆ? ಜೀವ ಕೊಡೋಕ್ಕೆ. ಅದು ಬರೀ ಜೀವ ಅಲ್ಲ, ಸಮೃದ್ಧಿಯಾದ ಜೀವ ಕೊಡೋಕ್ಕೆ. ಅಂದರೆ ನಿಮ್ಮ ಲೈಫ್ 100% ಚಾರ್ಜ್ ಮಾಡೋದಕ್ಕೆ. ಚಾರ್ಜರ್ ನಂಬರ್ 1, ನೀವು 5 ನಿಮಿಷ ಯೇಸು ಕ್ರಿಸ್ತನೊಂದಿಗೆ ಮಾತನಾಡ್ರಿ, ನಿಮ್ಮ ಟೆನ್ಷನ್ ಎಲ್ಲ ಫ್ರೀ ಆಗುತ್ತೆ. ಚಾರ್ಜರ್ ನಂಬರ್ 2, ನಂಬಿಕೆ ಇಡಿ, ಭಯಪಡಬೇಡಿ. ಟ್ರಸ್ಟ್ ಯುವರ್ ಗಾಡ್. ಯೆಹೋವನನ್ನು ನಿರೀಕ್ಷಿಸುವವರು ನೂತನ ಬಲವನ್ನು ಹೊಂದುವರು. ಯೆಹೋವನು ನನಗೆ ಕುರುಬನ ಕೊರತೆ ಪಡೆನು. ಕರ್ತನು ಕುರುಬನಾಗಿರುವಾಗ ಕೊರತೆ ಇರುವುದಿಲ್ಲ. ಚಾರ್ಜರ್ ನಂಬರ್ 3, ಯೆಹೋವನನ್ನು ನಿರೀಕ್ಷಿಸುವ ಹೊಸ ಬಲವನ್ನು ಹದ್ದುಗಳಂತೆ ಹಾರುವರು. ಓಡಿದ್ರು ನಡೆದ್ರು ಬಳಲುವುದಿಲ್ಲ, ದಣಿಯುವುದಿಲ್ಲ. ಹದ್ದುಗಳಂತೆ ಹಾರುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಬಾಚಿಕೊಂಡು ಹಾರುವರು. ಒಂದು ವಾಕ್ಯ ಓದಿ ಹಾರ್ತೀರ ನೀವು. ರೆಕ್ಕೆ, ಒಂದು ವಾಕ್ಯವನ್ನು ಓದಿ ದೇವರಿಗೆ ಸ್ತೋತ್ರ ಮಾಡಿ ರೆಕ್ಕೆಗಳಂತೆ ಹಾರ್ತೀರಾ. ನಿಮ್ಮ ಫೋನ್ ಚಾರ್ಜ್ ಮಾಡೋಕ್ಕೆ 1 ಗಂಟೆ ಸಮಯ ಕೊಡ್ತೀರಾ, ಆದರೆ ನಿಮ್ಮ ಮನಸ್ಸಿಗೆ 5 ನಿಮಿಷ ಕೊಡ್ತೀರಾ? ಈಗ ಕಣ್ಣು ಮುಚ್ಚಿ ಹೆಸರು ಹೇಳಿ ಕರೀರಿ, ಯೇಸುವೆ, ನನ್ನ ಲೈಫ್ ಅನ್ನುವ ಬ್ಯಾಟ್ರಿ ಲೋ ಆಗಿದೆ, ನಿನ್ನ ಸಮಾಧಾನ ನನಗೆ ಕೊಡು ಅಂತ. ರೋಮ 10:13 ಹೀಗೆ ಹೇಳ್ತದೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ಎಲ್ಲರಿಗೂ ರಕ್ಷಣೆ ಆಗೋದು ಅಂತ. ಈಗಲೇ ಕಮೆಂಟ್ ಮಾಡಿ, ಯೇಸುವೆ ನನ್ನ ಚಾರ್ಜರ್ ಅಂತ. ಜೀಸಸ್ ಈಸ್ ಮೈ ಚಾರ್ಜರ್. ಆದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ವಿಡಿಯೋ ಇಷ್ಟ ಆಯಿತಾ? ಶೇರ್ ಮಾಡಿ. ಯಾರೋ ಒಬ್ಬರು ಲೈಫ್ ಚಾರ್ಜ್ ಆಗಲಿ. ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ವಾಕ್ಯ 100% ಖುಷಿ ಕೊಡುತ್ತೆ. ನೆನಪಿಡಿ, ಕಳ್ಳ ಬರ್ತಾನೆ, ಆದರೆ ಯೇಸು ಕ್ರಿಸ್ತನ ಗೆದ್ದಿದ್ದಾನೆ. 1 ಯೋಹಾನ 4:4 ಓದಿ. ಗಾಡ್ ಬ್ಲೆಸ್ ಯು. ಶಾಲೋಮ್.